ಜಯಕ ಮನೆ ತಕ್ಕ ಬಂದಿದಂತೆ. ಅಯ್ಯೋ ಉಂಕನ್ ಬಾ ಜನಕ ಬಂದಿದ್ದೆ, ಅಣ್ಣ ಇತ್ತು. ಅದೆಲ್ಲ ಹೋಗವಳೆ ಕಣವ, ಇಲ್ಲೇ ಇದ್ಲು ಎಲ್ಲ ಓದ್ಲು ಅಂತ. ಇನ್ನೇನು ಅಲ್ಲಿ ಏನು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಕಣ್. ಬಾ ಇಚ್ಚಾಗಿ ಬೈತಾಗಿ ಕೂತ್ಕೊ ಜಗ್ಲ ಮೇಲೆ. ಯಾಕಕ್ಕ ಏನು ಸಮಾಚಾರ, ಯಾಕೆ ಬಂದಿದೆ? ಏನೋ ಆತಾತ್ರ ಹೋಗಿತ್ತು ಕಣಮಿ, ಅದೇನು ಹೋಗಮ್ಮಿ ಕೇಳು ಮೊದಲು ಅಂದ್ಬಿಟ್ಟು ಹಂಗೆ ಕಳ್ಸಿದ್ರು. ಅಯ್ಯೋ ನಮ್ಗೆ ಹಂಗೇನೇನಿದೆ ಫೋನ್ ಮಾಡಿಬಿಟ್ಟು ಏನು ಜಾಗ್ಲಕ್ಕೆ ಬಿಡ್ತಾ ಕುಂತವಳೆ ಕನಕ. ಅದೇನೋ ಒಯ್ದನ್ಗೆ ಈ ಸ್ಕೂಲ್ಗೆ ನಾನು ಹೇಳಿನಿ ಮೊದಲೇ, ಅವ ಆಯ್ಕಿಲ್ಲ ತಂದಾಕ ಯಾರಿದಾರೆ ನಿನಗೆ, ಅದೊಂಚೂರು ದುಡ್ಡು ಹಂಚ್ಕೊಂಡಿನಿ, ಯಾವುದು ಮಾಡ್ಕೋಬೇಡ ನೀನು. ಹೆಂಗೋ ಬಡಬಗ್ತಿಗೆ ಗೋರ್ಮೆಂಟ್ ಸ್ಕೂಲಲ್ಲಿ ಓದಲಿ, ಗಂಡ ಇದ್ದಾನೆ ತಂದಾಕಕ್ಕೆ ನಿನಗೆ ಬೇಡ ಕಣವ ಅಂತ ನಾನು ಅಷ್ಟು ಬಗೆಯಿಂದ ಹೇಳ್ದೆ ಕನಕ. ಸೇರಿಸ್ಬೇಕಾದ್ಲೇ ಹೇಳ್ದೆ ನಾನು, ಗೋರ್ಮೆಂಟ್ ಸ್ಕೂಲ್ ಸೇರಿಸು ಮಗ, ಅವೆಲ್ಲ ಬೇಡ, ಈ ದುಡ್ಡಿರೋರು ಆಗ್ತಾರೆ ಬಿಟ್ಟು ನಾವು ಆಡೋಕ್ಕದ ಅಂತ ಹೇಳಿದ್ರೆ ಸುಮ್ಮ ಕೂತ್ಕೊಂಡು ನಿನಗೇನು ನೀನೇನು ಕಟ್ಟಬೇಕಾಗಿತ್ತ ಪೀಜ ಹಂಗೆ ಹಿಂಗೆ ಅಂತ ಅಂದ್ಲು ಕನಕ. ಈಗ ಇವಳು ಕಾಮ್ಲಿ ಕೇಸ್ ಹಾಕೊಂಡೊಳಗ, ಕಾಮ್ಲಿ ಮಗಳು ಕಾಮ್ಲಿನೂ ಅದನ್ನ ಬ್ಯಾಂಕಿಂದ 50 ಲಕ್ಷದಲ್ಲಿ ಬಡ್ಡಿ ಬಂದರು ಅಲ್ಲಯ್ಯ ದುಡ್ಡು ತೆಗಿಯೋಕ್ಕಾಯ್ತಿಲ್ಲ. ಅದೊಂದು ತೀರ್ಮಾನ ಆಗಂಟ ತೆಗಿಯಂಗಿಲ್ಲ ಅಂದ್ಬಿಟ್ಟು ಅದೆಲ್ಲ ಲಾಕ್ನಂಗೆ ಮಾಡಿಬಿಟ್ಟಿದಾರಂತೆ ಅಕ್ಕ. ಈಗ ಅಂಗಡೀಲಿ ಕಳ್ತನ ಆಯ್ತಲ್ಲ, ನಿನಗೆ ಗೊತ್ತಲ್ಲ, ಇರೋ ಬರೋ ದುಡ್ಡು ತಗೊಂಡೋಗಿ ಎಲ್ಲ ಅಂಗಡಿ ಮಡಿಕೊಂಡು ಅದು ಕಳ್ತನಾಗಿ ಮನೆ ಬಂಗೋಕ್ಕೂ ಇಲ್ದಂಗೆ ಆಗಿದಂತೆ. ಅವು ಇದನ್ನು ನೋಡಿದ್ರೆ ಈ ಸ್ಕೂಲಿಂದ ಕಳಿಸ್ಬಿಟ್ಟಿದಾರಂತೆ ಅಕ್ಕ. ಪರೀಕ್ಷೆ ಬರೋಕ್ಕೆ ಕುಣ್ಸೋಕ್ಕಾಯ್ಕಿಲ್ಲ ನಾವು ಅಂದ್ಬಿಟ್ಟು ಹೇಳ್ಬಿಟ್ಟು ಫೀಸ್ ಕಟ್ಟಿ ಅಂದ್ಬಿಟ್ಟು ಹೇಳಿದಾರಂತೆ. ಈಗ ಅರ್ಜೆಂಟಾಗಿ 20,000 ಕಟ್ಟಿ ಕುಣ್ಸ್ಕೊತೀವಿ, ಇಲ್ದಾರಂತೂ ನಾವೇನು ಮಾಡೋಕ್ಕಾಯ್ಕಿಲ್ಲ ಅಂತ ಅಂದಾರಂತೆ ಕಣ್ಣು ಚೆನ್ನಾಕ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ನೆನ್ನೆ ಫೋನ್ ಮಾಡಿಬಿಟ್ಟು ಇದ್ದಕ್ಕಿದ್ದಾಗೆ 20,000 ರೂಪಾಯಿ ದುಡ್ಡು ಹಾಕು ಅಂದ. ಎಲ್ಲ ಕಣವ ಎಲ್ಲಿ ಮಡಿಕೊಂಡು ಕೂತಿದ್ದ, ನಿಂಗೆ ಆಗ್ತಿದೆಯಲ್ಲ ನೀನು ಸರಿಯಾ ನೀನು ಅಂತ ಅಂದರೆ, ನೀವೆರ್ತಿದ್ದಾರೆ ತಾಯಿ ಹಂಗೆ ಹಿಂಗೆ ಅಂತ ಬಾಯಿ ಬಂದಾಗ ಮಾತಾಡ್ಲು ಚೆನ್ನಾಕ. ಪತ್ಬಿಟ್ಟು ನಾನು ಮೇ ಚೆಂದಾಗಿ ಇಳಿಸ್ನ. ಈಗ ನಿಮ್ಮ ರಾಮಣ್ಣ ಏನು ಅದೇ ಒಂದು ಯೋಚನೆ ಅಂಟಿಸ್ಕೊಂಡು ಪಾಪ ಬೈದ ತಬ್ಲ ಇದೆ ಒಂಚೂರ ವಿದ್ಯಾಭ್ಯಾಸ ಕಲಿದಂಗೆ ಆಯ್ತಲ್ಲ ಅಂದ್ಕೊಂಡು ಏನು ಯೋಚನೆ ಮಾಡ್ತಾ ಕುಂತವ್ರೆ. ಕೈಲಿ ಕಾಸಿಲ್ಲ ಮುಂಡೆ, ನೀನು ಗಂಡು ಮಕ್ಳಿಗೆ ಕೊಡು ಅಂತ ನಾನು ಕೊಡಿಸ್ಬಿಟ್ಟೆ, ಆರಾಮ ಮಸಿತಾರೆ ಅಂದ್ಬಿಟ್ಟು. ಈಗ ನೋಡಿದ್ರೆ ಅವರು ಉಂಡಿದ್ದೀರಾ ತಿಂದಿದ್ದೀರಾ ಅಂತ ಒಂದು ಫೋನು ಮಾಡೋಕ್ಕಿಲ್ಲ, ತಿರುಗು ನೋಡಿಲ್ಲ. ಹಿಂಗಾದ್ರೆ ಹೆಂಗೆ ಮಾಡೋದು ಅಂದ್ಬಿಟ್ಟು ಅವ್ರಂಗಂದ್ರೆ ನನಗೆ ಯಾಕ ಏನು ಹೋಗತ್ತಾಗೆ ತಲೆ ಕೆಟ್ಟೋದಂಗೆ ಆಗದೆ. ಅದಕ್ಕೆ ಅವರೇ ನೋಡೋದ ಚೆನ್ನಾಗಿ ಒಂದು ಮಾತು ಕೇಳಿ ನೋಡು, ಕೊಟ್ಟರೆ ಕೊಡಲಿ, ಯಾವ್ದಾರ ದುಡ್ಡಾದರೆ ಬೇಕಾದ್ರೆ ಕೊಟ್ಬಿಡೋಕ್ಕಾಯ್ತದೆ, ಒಂದು 20,000 ರೂಪಾಯಿ ದುಡ್ಡು ಇಸ್ಕೊ ಅಂತಂದು ಅಂತು ಕನಕ. ಅಣ್ಣ ಹತ್ಕಂಗೆ ಬಂದಿದೆ ಕೇಳೋದ ಅಂದ್ಬಿಟ್ಟು. ಅಣ್ಣ ಕೂತಿತ್ತು, ಯಾವ್ದನ್ನೇನು ಕೇಳನಿ ನಾನು ಕೂಟ ಯಾವಾಗಲೂ ಜಾಸ್ತಿ ಮಾತಾಡೋಕ್ಕೆ ಬಲ್ಲ, ನೋಡೋದ ಬರ್ತೆ ಬೇಕಾರೆ ಆಮೇಲೆ ಬರೋಕ್ಕಾಯ್ತದೆ ಅಂದ್ಬಿಟ್ಟು ಬಂದೆ ಕನಕ. ಹಿಂಗೆ ಆಗ್ಬಿಟ್ಟದೆ ಚೆನ್ನಾಕ. ಬೇಜ ತಿಳ್ಕೊಬೇಡ, ಒಂದು 20,000 ರೂಪಾಯಿ ದುಡ್ಡ ಯಾರು ತವರ ಇಸ್ಕೊಡು, ಕೊಡ್ತೀನಿ ನಾನು. ಹಿಂದಾಗಿ ಯಾವ್ದಾರೆ ಒಂದು ವ್ಯವಸ್ಥೆ ಮಾಡಿ ನಾನು ನೀನು ಕೊಟ್ಟನು ಇದು ಒಂದು 20,000 ರೂಪಾಯಿ ದುಡ್ಡ ಯಾವ್ದಾರು ಇದ್ದರೆ ಕೊಟ್ಬಿಡಕ್ಕ. ಏನೋ ಮುಗಿನಾರಿ ಆತಾಗಿ ಹೆಂಗೋ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಅಯ್ಯೋ ಅಕ್ಕ ಇದೇನಕ್ಕ, ನಿನ್ಗೆ ಗೊತ್ತಿಲ್ವ ನಮ್ಮ ಮನೆ ಪರಿಸ್ಥಿತಿ ಅಕ್ಕ. ಎಲ್ಲಕ್ಕ 20,000 ರೂಪಾಯಿ. ಅವರು ನಿನ್ನ ಕಂಡಂಗೆ ಹುಷಾರಿಲ್ಲ ಕೆಲಸಕ್ಕೆ ಹೋಯ್ಕಿಲ್ಲ. ನಾನು ಒಂದು ದಿವಸ ಹೋದರೆ ಎಷ್ಟು ಕೊಟ್ಟಾರಕ್ಕ? 150 ರೂಪಾಯಿ ಕೊಡ್ತಾರೆ. ಮನೆ ಬಂಗೇನಕ್ಕ ಬೆಣ್ಣು ಹಬ್ಬಕ್ಕೆ ಬರೋರು ಹೋಗೋರು ಅದಕ್ಕೆ ಇದಕ್ಕೆ ಅಂತ ಖರ್ಚಿಗೆ ನಾವೇ 15,000 ರೂಪಾಯಿ ಸಾಲ ಮಾಡ್ಕೊಂಡು ಕೂತೀವಿ. ಯಾವ ದುಡ್ಡಿದ್ದದಕ್ಕ, ಯಾವ ದುಡ್ಡಿದ್ದು ನಿನ್ನ ಕಂಡಂಗೆ ಇದ್ದು ನಾನು ಕೊಡ್ತಿತ್ತಿಲ್ವ ಪಾಪ. ಎಷ್ಟು ಸಹಾಯ ಮಾಡಿದ್ದು, ಏನು ಕೊಟ್ಬಿಟ್ಟು ಸಾಲ ಇಸ್ಕೊಳಕ್ಕೆ ಏನಾಯ್ತಿತ್ತು ದೇವ್ರ ಹಣೆಗೋಕ ಏನು ಕೊಟ್ಟು ಮುಚ್ಕೊಂಡೇನು. ದುಡ್ಡು ಕಾಸು 1 ರೂಪಾಯಿ ದುಡ್ಡಿಲ್ಲ ಕನಕ. ಯಾರಕ್ಕ ಗಂಡು ಮಕ್ಳಿದಾರ ನಮ್ಗೆ ತಂದು ಕೊಡೋಕ್ಕೆ ಸಂಪಾದನೆ ಮಾಡಿ ಅವರೆಲ್ಲ ಗಾರೆ ಕೆಲಸಕ್ಕೆ ಹೋಯ್ತಿದ್ರು. ಈಗ ಅವರು ಹೋಯ್ಕಿಲ್ಲ, ಕಾಲೆಲ್ಲ ಕಿತ್ಕೊಂಡಂಗೆ ಆಗದೆ ಅಂದ್ಬಿಟ್ಟು ಅವರು ಎಲ್ಲ 15 ತಿಂಗಳಿಂದ ಕೆಲಸಕ್ಕೆ ಹೋಯ್ತಿದ್ರು. ಎಲ್ಲಿಗೂ ಹೋಯ್ತಿಲ್ಲ ಕನಕ. ಅಯ್ಯೋ ನಾನು ಎಲ್ಲಕ್ಕೂ ಬಂಗಕ್ಕೆ ಮಾಡಬೇಕು, ಹಂಗೂ ನಾನು ಗ್ಯಾಸ್ ತಿರೋಗ್ಬಿಟ್ಟು ನಾನು ಅಣ್ಣನ ಅಂಗಡಿಗೆ ಹಾಕೋಬೇಕು ಕಾಸು ಅಂದ್ಬಿಟ್ಟು ಬೇಣನ ಕೈಲಿ 1,200 ರೂಪಾಯಿ ಕಾಸು ಹಾಕಿಸ್ಕೊಂಡೆ, ಗ್ಯಾಸ್ ತುಂಬಿಸ್ಕೊಂಡೆ. ಅದನ್ನ ಕೇಳಕ್ಕೆ ಬೇಜಾರು. ಈಗ ಒಲೆಯಲ್ಲಿ ಕಸ್ತೀವಿ ಕಣವ ಅನ್ನ, ಯಾಕವ ಏನು ಯಾಕೆ ಗ್ಯಾಸ್ ಇಲ್ವಾ ಹಂಗೆ ಹಿಂಗೆ ಅಂತ ಕೇಳೋದು. ಕಣವ ತೀರೋಗದೆ ಅಂತಿತ್ತು. ಆಯಿತು ಹೋಗು ಅಂಗಡಿಗೆ ಹೋಗ್ಬಿಟ್ಟು ಫೋನ್ ಮಾಡಿಸು ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು 1,200 ರೂಪಾಯಿ ದುಡ್ಡು ಹಾಕ್ಕೊಡ್ತು ಕನಕ. ಆಗೋಗಿ ತುಂಬಿಸ್ಕೊಂಡು ಮಡಿಕೊಂಡಿವಿ. ಹಂಗೆ ಆಗದೆ ಕನ್ನ ಜಯಕ ಬೇಜಾರು ಮಾಡ್ಕೊಬೇಡ ನೀನು. ಇದ್ದಿರು ನಾನು ಕೊಡೋನು ಪಾಪ. ನೀನು ನಮ್ಗೆ ಎಷ್ಟು ಸಹಾಯ ಮಾಡಿದ್ದೀನಿ ಮರೆಯೋಕ್ಕದಕ್ಕ. ದೇವ್ರ ಹಣೆಗೂ ಇಲ್ಲ ಕನಕ. ನಿನಗಿಲ್ಲ ಅಂತ ಹೇಳೋಕ್ಕೂ ನನಗೆ ಬೇಜಾರು. ಏನು ಮಾಡಿ ಆದ್ಮನೆ ದೇವರು ಕೊಡೋಂಥ ಅದೃಷ್ಟ ಕೊಟ್ಟಿದ್ದಾನವ ನಮಗೆ. ಬರೀ ಆಯ್ಕೊಂತೀನೋ ಅಂತ ಪರಿಸ್ಥಿತಿ ನಮಗೆ. ಏನು ಮಾಡಿಯವ? ಅಯ್ಯೋ ನಾನು ಹಂಗೆ ಅಂದೆ ಪಪ್ಪ. ನಿಂತವೆ ಎಲ್ಲಿ ಬಂದದು ಚೆನ್ನಾಗ್ಕೊಂತವೆ ಎಲ್ಲಿ ಮಡಿಕೊಂಡು ಕೂತಿದ್ದ ಪಪ್ಪ. ನಮಗಿಂತ ಹೆಚ್ಚೋಳು ಬಂಗ ಅಂತ ಅಂದೆ. ಇವು ನಿಮ್ಮ ಅಣ್ಣ ಕೇಳಿದ, ಕೇಳು ನೋಡೋದ ಒಂದ್ಸತಿ ಕೇಳು ನೋಡೋದ ಅಂತ ಅಂತು ಕನಕ. ಅಕ್ಕ ದೇವ್ರ ಹಣಗಿದ್ದರು ನಾನು ಇಲ್ಲ ಅಂತಿದ್ದಿಲ್ಲ ಕನಕ. ನಿನ್ನ ಮಟ್ಟಿಗೆ ಮಾತ್ರವೇ ನಾನು ಇಲ್ಲ ಅಂತಿದ್ದಿಲ್ಲ. ಬೇಕಾದ್ರೆ ಹಿಂದುಳಿದು ಸ್ಥಳ ಕೇಳಿಸ್ಕೊಳ್ಳೋದ ಮಗಿನ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚೆಲ್ಲ ಕೊಡೋನು. ಏನು ಮಾಡಿ ಭಗವಂತ ನಮ್ಗೆ ಕೊಟ್ರಲ್ಬೇಕ ನಾವು ಒಬ್ಬರು ಸಹಾಯ ಮಾಡೋಕ್ಕೆ.
ಅದು ಯಾವಾಗ ಕೊಟ್ಟನೋ ಅದೃಷ್ಟನೇ ಇಲ್ಲ ನಮಗೆ ಕನಕ. ಇದನ್ನ ಹಾಕೋದು ಮೆಣಸಿಗೆ ಅದ್ರಲ್ಲಾರ ಹೆಂಗಾರ ಆಯ್ತದೆ ಅಂತ ಅದ್ರಲ್ಲೂ ರೈಟಾಗಿ ಕೇಳಲಿಲ್ಲ. ಟಮಾಟೆ ಹಣ್ಣು ಹಾಕ್ತು ಅನ್ಸತಿ ಅದರಲ್ಲಿ ಎಲ್ಲವೇ ಹೊಲಕ್ಕೆ ಬಂದು ವಾಳು ಕೂಲಿ ಕೊಟ್ಟು ಕುಯ್ಸೋಷ್ಟು ರೈಟ್ ಆಗಲಿಲ್ಲ. ಅದಕ್ಕೆ ಹೊಲದಲ್ಲೇ ಕೊಳ್ತಿ ಎಲ್ಲ ಬಿದ್ದೋದು. ಯಾರು ಕುಯ್ಸೋರು ಉಪ್ಪು ಸಟ್ಟೆ ಕುಯ್ಸಿ ಹಾಲು ಕೊಟ್ಕೊಂಡು ತಗೊಂಡೋಗಿ ಅಷ್ಟು ಹಾಕಿಲ್ಲ ಅಂದ್ಬಿಟ್ಟು ಹೊಲದಲ್ಲೇ ಕೊಳ್ಸ ಬಿಟ್ಬಿಟ್ಟು ಹಂಗೆ ಯಾವ್ದು ಕೈ ಎತ್ತಿದೆ ಅದಕ್ಕೆ ಆಳ್ಗರಿದು ಯಾವುದು 1 ರೂಪಾಯಿ ಕೈ ಎತ್ತಕ್ಕಿಲ್ಲ ಕನಕ. ಯಾವ್ದು ವ್ಯವಹಾರ ಮಾಡಿದ್ರು ಒಂದು ವ್ಯವಸಾಯ ಮಾಡಿದ್ರು ಕೈ ಎತ್ತಕ್ಕಿಲ್ಲ. ಅದಕ್ಕೆ ಯಾವ್ಯಾವ ಬೇಡ ವ್ಯವಸಾಯ ಬೇಡ ಕಣಪ್ಪ. ಹೆಂಗೆ ಕೂಲಿನಲ್ಲಿ ಮಾಡ್ಕೊಂಡಿರೋ ಗಂಟ ಇರೋದ ಯಾರು ಸಂಪಾದನೆ ಮಾಡಬೇಕು ಅಂತ ನಾವೇ ತೀರ್ಮಾನ ಮಾಡ್ಕೊಬಿಟ್ಟಿವಿ ಕನಕ. ನಮ್ಮ ಹೆಣ್ಣು ಬೈತಾಳೆ ಯಾವುದೊಂದಕ್ಕೂ ನಿಮಗೆ ಯಾವ ಆರಂಭ ಬೇಕು ನಿಮಗೆ ಮಾಡೋ ಕೆಲಸ ಇಲ್ವ ನಿಮಗೆ ಅಂತವೆ. ಹಂಗೆ ಏನು ಮಾಡೋದು ಜಯಕ ಇದ್ರ ಕೊಡ್ತಿತ್ತಿಲ್ವ ಪಾಪ. ಎಷ್ಟು ಸತಿ ಸಹಾಯ ಮಾಡಿದ್ಯೋ ನೀನು ನಿನಗೆ ಮಾಡೋಕ್ಕಿಲ್ಲ ಅಂತಿದ್ವವ. ಅಯ್ಯೋ ಹೋಗು ಚೆನ್ನಾಗಿ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ ಕನಕ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕನಕ ನನಗಂತೂ ಒಂದೊಂದ್ಸತಿ ಆ ಪಾಟಿ ಬೇಜಾರಾಯ್ತದೆ. ಏನು ಮಾಡೋದು ಏನು ಹೋಗು ಅತ್ತಾಗಿ. ಸರಿ ಆಯ್ತು ಅಕ್ಕ ಸುಮ್ಮನೀರು ಯಾಕೆ ತಲೆಗೆಡ್ಸ್ಕೊಂಡು ಸುಮ್ಮನೀರು ಆಯಿತು ಎಲ್ಲ ಸರಿ ಆಯ್ತದೆ. ಸುಮ್ಮನೀರೀಗ ನೀನು ಕೆಂಪಿನ ಕೇಳೋಳು ಕೆಂಪಿಯೋ ಮಾದೇವನ ಯಾರು ಕೇಳಕ್ಕಾಯ್ತಿಲ್ವಾ? ಇವಳು ತೊಡಗಲ್ ಮೈ ಮುನ್ನಕ್ಕವ್ರು ಎಲ್ಲರೂ ಒಳ್ಳೇದು ಮಾಡ್ಕೊಂಡಿದ್ರೆ ಇವತ್ತು ಇವಳು ಹಿಂಸೆ ತಗೊಳಂಗೆ ಇಲ್ಲ ಕನಕ. ಆಳ್ಗರೆ ಇವಳು ಎಲ್ಲಾರು ನಿಷ್ಠುರ ಮಾಡ್ಕೊಂಡವಳೆ. ಇಲ್ಲಿನ ಮೈಕ್ಳು ಕೇಳೋದಂದ್ರೆ ಅವರು 5, 10, 20 ಮೆಡಿಕಲ್ದಾನೆ ಇದ್ದಾರೆ. ಮೆಡಿಕಲ್ದಿರ್ತಾರೆ ಕೇಳೋದಾದ್ರೆ ಕೇಸ್ ಹಾಕ್ಬಿಟ್ಟವಳಲ್ಲ. ಈಗೇನಾರು ಹೇಳಕ್ಕೆ ಹೋದ್ರೆ ನಿನ್ನ ಮಗಳ ಕೇಸ್ ಹಾಕಿ ಕೂತವಳ ಅವಳಿಗೆ ನಾವು ಸಹಾಯ ಮಾಡೋದು ಅನ್ನೋಕ್ಕಿಲ್ವಾ? ಹಂಗೂ ಕೇಸ್ ಹಾಕ್ಬಿಟ್ಟವಳೆ ಬಕ್ಕ ಅಂದ್ಬಿಟ್ಟು ಕೆಂಪಿ ಗಂಡನ್ನು ಕರ್ಕೊಂಡಿವ್ರು ಹೋಗವ್ರೆ. ಹೋಗಿದ್ರಂತೆ ಅವಮಾನ ಮಾಡಿ ಕಳ್ಸೋದ್ಲಂತೆ ಕನಕ. ನಿಮಗೆ ಬೇಡದವ್ರಿಗೆ ನಾನು ತಗೋತೀನಿ ಅಂದ್ಕೊಂಡು ಅವಮಾನ ಮಾಡಿ ಕಳ್ಸೋದ್ಲಂತೆ. ಈಗ ಯಾವ ಮಕ ಓದ್ಕೊಂಡು ನಾನು ಎಲ್ಲರೂ ಹೇಳಿದ್ರೆ ಕೇಸ್ ಹಾಕೋಕ್ಕಾಗ ಆಯ್ತದೆ. ಈಗ ಅವ್ರು ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ಆಯ್ಕಿಲ್ವ? ನಮಗೇನು ಏನಾರು ಮಾಡ್ಕೊ ಸಾಯಿಲಿ ಹೋಗು ಅಂತಾರೆ. ಹಂಗೆ ಅನ್ಸ್ಕೋಬೇಕಲ್ಲ ಅಂದ್ಬಿಟ್ಟು ನಾನು ಬಾಯ್ಬಿಟ್ಟು ಕೇಳಿಲ್ಲ ಕಣ್ ಚೆನ್ನಕ. ಅದು ಯಾಕೆ ಅಂದ್ಬಿಟ್ಟು ಎರಡು ಅನ್ಸ್ಕೊಳ್ಳೋದು ಅಂದ್ಬಿಟ್ಟು ಅದು ಸರಿನೇ ನೀನು ಹೇಳೋ ಸರಿ ಬಿಡಕ್ಕೆ. ಈಗ ಕೇಳೋದು ಏನಂದರು ಈಗ ಅಪ್ಪನ ಮನೇಲಿ ಕಷ್ಟ ಕಾಯ್ತಾರೆ ಸುಖ ಕಾಯ್ತಾರೆ ಅಂದ್ಬಿಟ್ಟು ನಿನ್ನ ಮಗಳೇನಾರು ನಮ್ಮನ್ನ ಉಳಿಸ್ಕೊಂಡ್ಲ ನಮ್ಮ ಕಷ್ಟ ಇರುತ್ತಾನೆ. ನಾವು ಎಷ್ಟಿದ್ದಾನೆ 70 ಎಕರೆ ಸಂಪಾದನೆ ಮಾಡಿದ್ದೆ ನಿನ್ನ ಮಗಳು ಹತ್ಕೊ ಬಂದಲ್ಲ ಅಂತ ಮಾತಾಡ್ತಾರೆ ಕನಕ. ಅವ್ರಿಗೆ ಹೇಳ್ಕೊಡ್ಬೇಕಾ ಮಾತಾಡೋಕ್ಕೆ ಇವತ್ತಿನ ಕಾಲದಲ್ಲಿ ಮಾತಾಡ್ತಾರೆ ಅವರು. ಅದ್ರ ಬಗ್ಗೆ ಏನಿಲ್ಲ. ಅದಕ್ಕೆ ಸುಮ್ಮನೆ ಕನಕ ಫೋನ್ ಮಾಡಿ ನೆನ್ನೆ ಆ ಪಾಟಿ ಬೋದ್ಲು ನೀವ್ಯಾವ ಹೂವು ನೀನು ಯಾವ ಅಪ್ಪ ನೀವ್ಯಾವ ಮುನ್ಸುಕುಲ ಅಂತ ಎಲ್ಲ ಮಾತಾಡ್ಬಿಟ್ಟು ಮಡ್ಗುದ್ಲ. ನಾನು ಬೋದೆ ಹೋಗು ಅಂತ ಹಾಕೊಂಡು ಇಷ್ಟ ಮಾಡ್ಕೊಂಡೆ 1 ಅಕ್ಕ ಅವಳೆ ಅವಳೊಬ್ಳು ಉಳಿಸ್ಕೊಂಡೆ ಸಾಕಾಗದೇನೋ ಹೋಗು ತೊಡಗಾಲಿ ಅಂತ ಬೋದ್ನ ಬೋದ್ಬಿಟ್ಟಿನಿ. ವಾತಾರೆ ನೆನೆ ದಿಸ್ಲು ಅವರು ಬೋದವ್ರೆ ವಾತಾರೆ ಎದ್ದು ಅಯ್ಯೋ ಓಲೆತಾಗಿ ಹೊಟ್ಟೆ ಉರಿತದೆ ಒಯ್ದು ನೋಡಿದ್ರೆ ಅತ್ತಾಗಿ ಚೆನ್ನಾಗಿ ಹೇಳ್ಬಿಟ್ಟು ಒಂದು 20 ರೂಪಾಯಿ ಇಸ್ಕೊಟ್ಬಿಡೋಕೆ ಅತ್ತಾಗಿ ಅಂತ ತಾವೇ ಅಂತ ಕೂತದೆ. ಹತ್ಕಂಗೆ ಬಂದಿದೆ ಪಾಪ ಇಲ್ದಾರಿ ಏನು ಮಾಡಿ ಬಿಡತ್ತಾಗಿ ಇವ್ರು ಹಣೆಗೆ ಬಾಕ ಇದ್ದಿರ್ನ ನಿನ್ಗಿಲ್ಲ ಅಂತಿದ್ದಿಲ್ಲ ಕನಕ. ಇದ್ದಿರ್ ನಿನ್ಗಿಲ್ಲ ಅಂತಿದ್ನಕ ಪಾಪ ಎಷ್ಟು ಕಷ್ಟ ಸುತ್ತಲಾಗಿದೆಯಾ ನೀನು ಕೊಡೋನು ಏನು ಮಾಡಿ ಭಗವಂತ ನಮ್ಗೆ ಕೊಟ್ಟಿಲ್ಲ. ಬೇಜಾರು ಮಾಡ್ಕೊಬೇಡ ಕನಕ. ನೋಡ್ತೀನಿ ನಮ್ಮ ಹೆಣ್ಣ ಬೇಕಾದ್ರೆ ಮತ್ತೆ ಕೇಳಿ ನೋಡ್ತೀನಿ. ಅವಳು ತಾವು ಇಲ್ಲ ಅಕ್ಕ ಅವಳು ಕೇಳನೇ ಬೇಡ. ಅವಳಿಗೆ ಎಲ್ಲಿ ಬಂದದು ಬೇಡ 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 ಸುಮ್ಮನೆ ಕೇಳಿ ನಿಷ್ಠುರದಿ ಬಿಡು ಬೇಡ ಕತೆ ನೋಡೋದ ಬಿಡು. ಅವಳು ಹಣೆ ಬರ ಇದ್ದಂಗೆ ಏನಾರು ಮಾಡ್ಕೊಳ್ಳಿ ನನಗೇನು ಸುಮ್ಮನೆ ಆಯ್ತೀನಿ ನಾನು. ಅಯ್ಯೋ ನೀನು ಹೇಳಂಗೆ ಅವಳು ತಾವು ಇಲ್ಲ ಗಂಡುಳ್ಗೆ ಅರ್ತಿಯಾಕ ಯಾತವ್ರು ಇಸ್ಕೊಡೋನಕ್ಕೆ ಬೇಡ 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 ಕನಕ ಬೇಡ 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 ಕನಕ. ಅಯ್ಯಪ್ಪ ಅದೇ ಯಾಕೆ ಬೆಣ್ಣನ ಜೀವನ ಹಾಳು ಮಾಡೋದು ಬೇಡಕ್ಕ ಸುಮ್ಕಿರತ್ತಾಗೆ ಹೆಂಗಾರು ಮಾಡ್ಕೊಳ್ಳೋಣ ಬರ ಇದ್ದಂಗೆ ಆಲಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.